ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಇದನ್ನ ನೋಡೋದ್ರಲ್ಲಿ ಬಹಳ ಸಂತೋಷದಿಂದ ಇದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಹೃದಯ ಮಕ್ಕಳೇ, ಕಳೆದ ವಾರದ ಅದ್ಭುತವಾಗಿ ಕಾಪ್ಕೊಂಡು ಈ ನೂತನ ದಿನ ದೇವ್ರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಹೃದಯ ಮಕ್ಕಳೇ, ಈ ಸಾಯಂಕಾಲದಲ್ಲಿ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಪ್ರೀತಿ ಹೃದಯ ಮಕ್ಕಳೇ, ಆತನ ಕೃಪಾ ವರ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದ್ರೆ ಭಕ್ತಿ ವೈರಾಗ್ಯ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ತರ ಭಕ್ತಿಯಿಂದ ಜೀವಿಸ್ತದೆ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, 2ನೇ ಅರಸು ಪುಸ್ತಕ 10ನೇ ಅಧ್ಯಾಯ 16-17 ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲಿ ಹೀಗೆ ಬರೀತಾರೆ: ನನ್ನ ಜೊತೆಯಲ್ಲಿ ಬಂದು ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನು ಕೈ ಹಿಡಿದು ತನ್ನ ರಥದಲ್ಲಿ ಕರೆದುಕೊಂಡು ಹೋದನು. ಆಮೀನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ನನ್ನ ಜೊತೆಯಲ್ಲಿ ಬಂದು ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ದೇವರು ಹೇಳ್ತಿದ್ರೆ, ಈ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, ಯೆಹೋವಿನ ಎಂಬಂತಹ ಒಂದು ಭಕ್ತಿ ವೈರಾಗ್ಯವುಳ್ಳ ವ್ಯಕ್ತಿ ಇದ್ದ. ಪ್ರೀತಿಯ ಮಕ್ಕಳೇ, ಈ ಅರಸದಲ್ಲಿ 10ನೇ ಅಧ್ಯಾಯದ ನೋಡುವುದಾದ್ರೆ ಆತ ಬಹಳ ಒಂದು ಎಲ್ಲ ದೇವರನ್ನ ನಂಬತಕ್ಕಂಥ ವ್ಯಕ್ತಿಯಾಗಿದ್ದ. ಆತ ಕೂಡ ಈ ದೇವರು ಯಾರಿಲ್ಲ, ಯೇಸು ಸ್ವಾಮಿ ಯಾರಿಲ್ಲ ಎಂಬುದಾಗಿ ಆತ ಗಳಿಬಳಿದ್ದ. ಆದರೆ ದೇವರು ಆತನ ಬಳಿಗೆ ಹೋಗಿ ನನ್ನ ಜೊತೆಯಲ್ಲಿ ಬಂದು ಯೆಹೋವನಲ್ಲಿ ನನಗಿರುವ ಆಸಕ್ತಿನ ನೋಡಿ ದೇವ ಮಕ್ಕಳೇ, ಯೆಹೋವಿನ ಎಂಬುದಾಗಿ ಆತ ವ್ಯಕ್ತಿ ಇದ್ದ. ಆತ ದೇವರಲ್ಲಿ ನೋಡಿ ದೇವರಲ್ಲಿ ಎಷ್ಟು ಆಸಕ್ತಿ ಇದೆ ಎಂಬುದಾಗಿ ಆತನ ಹತ್ತಿರ ಹೋಗ್ತಾನೆ. ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನು ಕೈ ಹಿಡಿದು ತನ್ನ ರಥದಲ್ಲಿ ಕರೆದುಕೊಂಡು ಹೋದನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಆತ ಎಲ್ಲರ ಹತ್ರ ಹೋಗಿ ನನ್ನ ರಥದಲ್ಲಿ ಬಾ, ದೇವ್ರು ನಿನ್ನ ಭಕ್ತಿನ ನೋಡ್ತಾನೆ ಎಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ಭಕ್ತಿ ವೈರಾಗ್ಯ ಕರ್ತನಿಗಾಗಿಯೂ ಸತ್ಯವೇದಕ್ಕಾಗಿಯೂ ಆಲಯಕ್ಕಾಗಿಯೂ ನಾವು ಯಾವ ರೀತಿಯಲ್ಲಿ ಭಕ್ತಿ ವೈರಾಗ್ಯದಿಂದ ಜೀವಿಸ್ತಾ ಇದೀವಿ ಎಂದು ಬಹಳ ಮುಖ್ಯವಾಗಿದೆ. ನಮ್ಮ ಸಮಯ ದೇವರಿಗೆ ಭಕ್ತಿಯಿಂದ ಕೊಡ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನೋಡಿ, ಕರ್ತನ ಮೇಲಿರುವ ಪ್ರೀತಿಯಿಂದ ಹೋರಾಡುವ ದೃಢವಾದ ತೀರ್ಮಾನ ತಗೊಳ್ತಾ ಇದೀವ ಎಂಬುದು ಬಹಳ ಮುಖ್ಯ. ನಮ್ಮ ಜೀವಿತದಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಜೀವಿಸದೆ ದೇವರ ಭಕ್ತಿ ವೈರಾಗ್ಯದಿಂದ ನಾವು ಜೀವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡಿ, ಮಗನು ಅಲ್ಲ, ನನಗೆ ತಂದೆಯೂ ಅಲ್ಲ, ನೀನು ಹೇಗಾದರೂ ಹಾಳಾದರೂ ಪರವಾಗಿಲ್ಲ, ಆದ್ರೆ ದೇವರು ಹೇಳ್ತಿದ್ದಾರೆ ಚಿತ್ತವಿಲ್ಲ ಎಂದು ಕೋಪದಿಂದ ಉರಿಗೊಂಡು ಮಾತನಾಡುವುದಿಲ್ಲ. ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ವೈರಾಗ್ಯದಿಂದ ನೋಡುವಂತ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ದೇವರು ನೋಡುವಂತ ದೇವರಾಗಿದ್ದಾನೆ. ನಾವು ಈಗ ಮದ್ಯಪಾನ ಮಾಡುವುದಾದ್ರೆ ಅವ್ರ ವೈರಾಗ್ಯದಿಂದ ಮದ್ಯಪಾನ ಮಾಡ್ತಾರೆ, ಜಗಳ ಆಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ದೇವರು ಅದನ್ನ ಪ್ರೀತಿಯ ಮಕ್ಕಳೇ, ಅದನ್ನೆಲ್ಲ ಬಿಟ್ಟು ನನ್ನ ಭಕ್ತಿಯಿಂದ ನೀವು ಜೀವಿಸಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ನೋಡಿ, ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡೋದಾದ್ರೆ 22:33 ವಾಕ್ಯ ಹೇಳ್ತದೆ. ನೋಡಿ, ಸ್ವಾಮಿ ನಿನ್ನ ಸಂಗಡ ಸೆರೆಮನೆಗೆ ಹೋಗುವುದಕ್ಕೂ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಎಂದು ಒಂದು ವೇಳೆ ಶರೀರ ವೈರಾಗ್ಯದಿಂದ ಹೀಗೆ ಹೇಳಿ ನಂತರ ಆಲೆಗಳೆಂದರೂ ಕೊನೆಯಲ್ಲಿ ಪರಿಶುದ್ಧಾತ್ಮನಿಂದ ಬಲ ಹೊಂದಿದ್ದೆ ಕರ್ತನಿಗಾಗಿ ರಕ್ತ ಸಾಕ್ಷಿಯಾಗಿದ್ದಾರೆ ಎಂಬುದಾಗಿ ನಾವು ಪೇತ್ರ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಪೇತ್ರ ಹೇಳ್ತಾರೆ, ದೇವ್ರೇ, ಒಂದು ವೇಳೆ ನಿಮ್ಮ ಸೆರೆಮನೆಗೆ ಹೋದ್ರು ಕೂಡ ನಾನು ನಿನ್ನ ಸಂಗಡ ಬರ್ತೀನಿ ಎಂಬುದಾಗಿ. ಆಮೇಲೆ ಆ ದೇವರು ಶಿಲುಬೆ ಮೇಲೆ ಹೋಗುವಾಗ ದೇವ್ರು ಯಾರು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಪೇತ್ರ ಹೇಳ್ತಾ ಇದ್ರು. ಅದೇ ತರ ನಾವು ಭಕ್ತಿಯಿಂದ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ಪ್ರೀತಿಯ ಮಕ್ಕಳೇ, ಶದ್ರಕ್ ಮೇಷಕ್ ಅಬಿದ್ಯನು ಕೂಡ ದೇವರಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ರು. ಶದ್ರಕ್ ಮೇಷಕ್ ಅಬಿದ್ಯನು ಹೇಳ್ತಾರೆ, 3 ಯೌವನಸ್ಥರು ತಮ್ಮ ಜೀವಿತದಲ್ಲಿ ದೇವರನ್ನ ನಾವು ಯಾವ ದೇವ್ರ ಚಿತ್ತವಿಲ್ಲದೆ ನಾವು ಏನು ಮಾಡೋದಿಲ್ಲ, ದೇವ್ರು ನೀವು ಇಷ್ಟು ಇದರಲ್ಲಿ ಬೆಂಕಿಯಲ್ಲಿ ಹಾಕಿದ್ರು ಕೂಡ ನಾನು ಭಯಪಡಲ್ಲ, ದೇವರು ನಮ್ಮನ್ನು ಕಾಪಾಡುತ್ತಾರೆ ಎಂಬುದಾಗಿ ನಂಬಿಕೆಯಿಂದ ನೋಡ್ತೀವಿ. ದಾನಿಯೇಲ ಪಡೆದ 6ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ. ಏನಂದ್ರೆ 3ನೇ ವಾಕ್ಯ ಮತ್ತು 17ನೇ ವಾಕ್ಯ ಹೇಳ್ತದೆ, ಶದ್ರಕ್ ಮೇಷಕ್ ಅವರ ವೈರಾಗ್ಯವನ್ನು ನೋಡ್ರಿ, ಅರಸೆ, ನಾವು ಆರಾಧಿಸುವ ದೇವರಿಗೆ ಚಿತ್ತವಿಲ್ಲದಿದ್ದರೆ ಆತನ ಗದಗದನೆ ಉರಿಯುವ ಆವಿಗೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ದಾನಿಯೇಲನ ಭಕ್ತಿ ವೈರಾಗ್ಯ ನಮ್ಮನ್ನು ಎಚ್ಚರಿಸುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದಾನಿಯೇಲ ಭಕ್ತಿನ ಎಚ್ಚರಿಸುತ್ತದೆ. ನಾವು ಯಾವಾಗಲೂ ದಾನಿಯೇಲ ಹಾಗೆ ನಾವು ಜೀವಿಸಬೇಕು. ಆತ ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದ.
ಸ್ನೇಹಿತರ ಜೊತೆ ದೇವರೆಲ್ಲ ಒಂದು ಐಕ್ಯದಿಂದ ಜೀವಿಸ್ತಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ತರ ನೋಡೋದಾದ್ರೆ ಪ್ರೀತಿದೆ ಮಕ್ಕಳೇ, ಮೊಟ್ಟ ಮೊದಲ ನೋಡೋದಾದ್ರೆ ಎಲಿಯನ ಭಕ್ತಿ ವೈರಾಗ್ಯ ನೋಡೋದಾದ್ರೆ, ಪ್ರವಾದಿಯಾದ ಎಲಿಯನ ಅಂತರದಲ್ಲಿ ಭಕ್ತಿ ವೈರಾಗ್ಯದಿಂದ ಅಗ್ನಿಯು ಹತ್ತಿ ಉರಿಯುತ್ತಿತ್ತು. ಆ ದಿನಗಳಲ್ಲಿ ಸಾಮರ್ಯವನ್ನು ನೋಡಿ, ಮೊದಲನೇ ಅರಸು 21ನೇ ಅಧ್ಯಾಯ 25ನೇ ವಚನ ಹೇಳುತ್ತದೆ ಏನಂದ್ರೆ, ಮಾಡಿದ ಅಹಾಬನಾಥ ದುಷ್ಟನು ಹೆಂಡತಿಯಾದ ಎಬೆಜೆಲಿಂದ ಪ್ರೇರಿತವನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನೇ ಮಾಡಿದ ಅಬಹಾನಂಥ ದುಷ್ಟನು ಬೇರೊಬ್ಬನಿರಲಿಲ್ಲ, ಈಜಿಪ್ಟಿನ ಘೋಷಣೆ ಹೊಂದುವ ಎಂಬುದಾಗಿ ನೋಡ್ತೀವಿ. ಆತ ಬಹಳ ಪ್ರೀತಿಯಿಂದ ದೇವರನ್ನ ಪ್ರಾರ್ಥಿಸ್ತದ, ಎಲ್ಲವನ್ನು ಭಕ್ತಿಯಿಂದ ವೈರಾಗ್ಯದಿಂದ ಜೀವಿಸ್ತದೆ ಎಂಬುದನ್ನು ನೋಡ್ತೀವಿ ಪ್ರೀತಿದೆ ಮಕ್ಕಳೇ. ಅದೇ ತರ ಎರಡನೇ ಬರುವುದಾದ್ರೆ ದಾವಿದನ ಭಕ್ತಿ ವೈರಾಗ್ಯ ನೋಡ್ತೀವಿ. ದಾವಿದನ ಬರೆದ ಕೀರ್ತನೆ 119 139ನೇ ಅಧ್ಯಾಯ ವಚನ ನೋಡೋದಾದ್ರೆ, ಮತ್ತ ಆಸಕ್ತಿಯು ನನ್ನನ್ನು ದಹಿಸಿಬಿಟ್ಟಿತು, ವೈರಿಗಳು ನಿನ್ನ ವಾಕ್ಯಗಳನ್ನು ಮರೆತು ಬಿಟ್ಟಿದ್ದರಲ್ಲ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಆತ ಕುರಿ ಕಾಯುವಂತ ಸಮಯದಲ್ಲಿ ಕೂಡ ದೇವರಲ್ಲಿ ಭಕ್ತಿಯಿಂದ ಜೀವಿಸ್ತಿದ್ದಾರೆ ಎಂಬುದನ್ನು ನೋಡ್ತೀವಿ. ವಾಕ್ಯವನ್ನು ಓದಲು ಭಕ್ತಿ ವೈರಾಗ್ಯ ಬೇಕು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿದೆ ಮಕ್ಕಳೇ, ನಾವು ವಾಕ್ಯ ಓದುವಾಗಲೂ ಭಕ್ತಿ ವೈರಾಗ್ಯದಿಂದ ನಾವು ಜೀವಿಸಬೇಕು. ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ನಾವು ಭಕ್ತಿಯಿಂದ ಜೀವಿಸಕ್ಕೆ ಸಾಧ್ಯ. ಸಭೆಯಲ್ಲಿ ಕೂಡ ಮತ್ತೆ ಲೌಕಿಕವಾಗಿ ನಾವು ಜೀವಿಸದೆ, ದೇವರೇ ನಾನು ಪ್ರತಿದಿನ ಆತ್ಮಿಕವಾಗಿ ಜೀವಿಸುವಂತೆ ನೀನು ಸಹಾಯ ಮಾಡು. ನಾನು ಕೂಡ ದೇವರೇ ದಾವಿದನ ಹಾಗೆ, ಶದ್ರಕ್ ಮೇಷಕ್ ದಾನಿಯೇಲನ ಹಾಗೆ ನಾವು ಜೀವಿಸುವಂತೆ ಸಹಾಯ ಮಾಡುವುದಕ್ಕೆ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಬೇಕು, ದೇವರೇ ನಾನು ಯಾವ ರೀತಿಯಲ್ಲಿ ಭಕ್ತಿಯಿಂದ ಜೀವಿಸ್ತಾ ಇದ್ದೀನಿ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಬೇಕು. ಅವ್ರ ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿ ಉಳ್ಳ ತಂದೆ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರೇ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸಾಯಂಕಾಲದಲ್ಲಿ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶ್ವಸಿಸು ಅಪ್ಪ. ಭಕ್ತಿ ವೈರಾಗ್ಯದಿಂದ ಅವ್ರು ಜೀವಿಸುವಂತೆ ಸಹಾಯ ಮಾಡಪ್ಪ. ಅವ್ರ ಕುಟುಂಬದಲ್ಲೂ ನೀನು ಕೃಪೆಯಿಂದ ನಡೆಸು, ಅವ್ರು ಬೇಕಂತ ಎಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರ ಮಕ್ಕಳು ಬದಲಾವಣೆ ಹೊಂದುವಂತೆ ನೀನು ಸಹಾಯ ಮಾಡು. ಪ್ರತಿದಿನ ಭಕ್ತಿ ವೈರಾಗ್ಯದಿಂದ ಜೀವಿಸುವಂತೆ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೇನ್.